ರಶ್ಮಿಕಾ ಮಾತಿಗೆ ಕೊಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಶ್ಮಿಕಾ ಗೊತ್ತಿಲ್ಲದೆ ಹೇಳಿದ್ದಾರೆ ಹಾಗಂತ ನಟಿ ಹರ್ಷಿಕಾ ಪುಣಚ ಅವರ ಅತ್ತೆ ಕಿಡಿಕಿಡಿಯಾಗಿದ್ದಾರೆ. ರಶ್ಮಿಕಾ ತನ್ನ ತಪ್ಪನ್ನ ತಿದ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ ಮುಂದೆ ಇಂಥ ತಪ್ಪೆಲ್ಲ ಮಾಡದೇ ಇರಲಿ ಅಂತ ನಟಿ ಹರ್ಷಿಕಾ ಅವರ ಅತ್ತೆ ಜಾಟಿ ಪೂವಯ್ಯ ಮಾತನಾಡಿದ್ದಾರೆ. ತಪ್ಪನ್ನ ತಿದ್ಕೊಳ್ಳಿ ಅಂತ ರಶ್ಮಿಕಾ ಮಂದಣ್ಣಗೆ ಕಿವಿ ಮಾತು ಹೇಳಿದ್ದಾರೆ. ಸಂದರ್ಶನಕ್ಕೆಲ್ಲ ಹೋಗುವಾಗ ಸ್ವಲ್ಪ ಸಿದ್ಧತೆ ಮಾಡ್ಕೊಂಡು ಹೋಗಿ ಅಂತ ಟಾಟಿ ಪೂವಯ್ಯ ಕಿವಿ ಮಾತು ಹೇಳಿದ್ದಾರೆ. ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಷಿಕಾ ಪುಣಚ ಅವರ ಅತ್ತೆ ಹೊಣಪೊನ್ನಣ್ಣ ಅವರ ತಾಯಿ ಟಾಟಿ ಪೂವಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಟ್ಟಿಗೆ ನಟ ಭುವನ್ ಪೊನ್ನಣ್ಣ ಅವರ ತಾಯಿ ಉಳ್ಳೆದ ಹರ್ಷಿಕಾ ಪುಣಚ ಅವರ ಅತ್ತೆ ಟಾಟಿ ಪೂವಯ್ಯ ನಮ್ಮೊಟ್ಟಿಗೆ ಇದ್ದಾರೆ. ಅವರೊಟ್ಟಿಗೆ ಮಾತಾಡುವ. ಮೇಡಮ್, ನೀವು ನೋಡಿದಿರ ಈಗ ಈ ಹೇಳಿಕೆ ಬಗ್ಗೆ ಸಾಕಷ್ಟು ವಿವಾದಾತ್ಮಕ ಈ ರೀತಿ ಹೇಳಿ ಕೊಡುವಂತದ್ದು. ಈಗ ಕೊಡವ ಸಮುದಾಯದಿಂದ ನಾವೊಬ್ಬರೇ ಮೊದಲ ನಟಿ ಬಂದಿರುವಂತದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಅಂದ್ರೆ ನಿನ್ನೆ ನನಗೂ ಈ ಒಂದು ವಿಡಿಯೋ ಬಂತು. ಅದಕ್ಕೆ ಪೂರಕವಾಗಿ ವಿರೋಧವಾಗಿ ತುಂಬಾ ಹೇಳಿಕೆಗಳು ಬಂತು. ನಾನು ಹಾಕಿದ್ದು ನಾನು ಏನು ಕಮೆಂಟ್ ಮಾಡಲಿಲ್ಲ. ಬಟ್ ಜನರ ಅಭಿಪ್ರಾಯ ಹೇಗಿದೆ ಅಂತ ನೋಡ್ಬೇಕು ಅಂತ ಹಾಕಿದೆ. ನಾನ್ ಹೇಳೋದು ಆ ಮಗು ತಪ್ಪು ಮಾಡಲಿಲ್ಲ. 28 ವಯಸ್ಸಿನೋ 29 ವಯಸ್ಸು ಇರಬಹುದು. ಅವಳೊಂದು ಅಮಿತಾಬ್ ಬಚ್ಚನ್ ಅಂತಹ ಒಂದು ಮೇರು ನಟನ ಜೊತೆ ನಟಿಸಬೇಕು ಅಂತ ಹೇಳಿದ್ರೆ ಅವಳು ನಮ್ಮ ಕೊಡವ ಕಮ್ಯುನಿಟಿಯ ಪ್ರಾಪರ್ಟಿ. ಅವಳು ತಪ್ಪು ಮಾಡಿರ್ಬೋದು. ತಪ್ಪು ಮಾಡೋದು ಯಾರು ಇರ್ತಾರೆ? ಎಲ್ಲರೂ ತಪ್ಪು ಮಾಡ್ತಾರೆ. ಆದ್ರೆ ಅವಳೊಂದು ಹೇಳಿಕೆ ಕೊಟ್ಟಿದ್ದಾಳೆ ನಾನೊಬ್ಬಳೆ ಅಂತ. ಏನೋ ಈಗ ಮೀಡಿಯಾ ಒಬ್ಬೊಬ್ಬರಿಗೆ ಮೀಡಿಯಾದ ಮುಂದೆ ಮಾತಾಡುವಾಗ ಏನೇನೋ ಒಂದಾಗ್ಬಿಡುತ್ತೆ. ಹಾಗೆ ಹೇಳಿರ್ಬೋದು. ಆದ್ರೆ ಅದು ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಅದು ಈಗ ನೋಡಿ, ಅವಳು ನಮ್ಮ ಕಮ್ಯುನಿಟಿಗೆ ಪ್ರಾಪರ್ಟಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ನಮ್ಗೆ ಕಾರ್ಯಪ್ಪ ಅಜ್ಜ ಅಂತ ಹೇಳ್ತೇವೆ. ನಾನು ಅಜ್ಜ ಅಂತ ಹೇಳೋದಿಲ್ಲ. ಅದಕ್ಕೆ ಅವ್ರ ಅಜ್ಜ ಆಗೋದಿಲ್ಲ. ಈಗ ಕುವೆಂಪು, ದಾರಾ ಬೇಂದ್ರೆ ಇವರೆಲ್ಲ ಅಜ್ಜ ಆಗಲಿಲ್ಲ. ನಮ್ಮ ಫೀಲ್ಡ್ ಮಾರ್ಷಲ್ ಅಜ್ಜ ಅಲ್ಲ. ಅದು ತುಂಬಾ ಮಾತಾಡ್ಬಿಡ್ತೇನೆ ಒಂದೊಂದ್ಸರಿ. ನಾನ್ ಹೇಳೋದು ಇವಳು ಪ್ರಾಪರ್ಟಿ. ನಮಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ನಡಿಕೇರಿಯಿಂದ ಚಿನ್ನಪ್ಪ, ಪಟ್ಟೊಳ್ಳೆ ಪರಮೇಬಲದವರು, ಹರದಾಸಪ್ಪನೇರೊಂಡ, ಅಪ್ಪಚ್ಚ ಕವಿ, ಇವರೆಲ್ಲ ನಮ್ಗೆ ಏನು ಕೊಟ್ಟಿಲ್ಲದಿರಬಹುದು. ಆದ್ರೆ ಅವರು ನಮ್ಮ ಪ್ರಾಪರ್ಟಿ. ಅವ್ರನ್ನ ನಾವು ತಿಳ್ಕೊಳ್ಬೇಕು. ತಪ್ಪು ಮಾಡಿರ್ತಾರೆ. ಆ ಮಗು 29 ವಯಸ್ಸಿಗೆ ಅವಳೊಂದು ಮಾತು ಹೇಳ್ಬಿಟ್ಲು ಅಂತ ಅದನ್ನ ಹೇಳಿ ಅದಕ್ಕೆ ಅವಳು ವಿವಾದಕ್ಕೆ ಸಿಗ್ತಾ ಇರ್ತಾಳೆ. ಅಂದ್ರೆ ಚಿಕ್ಕವಳು. ಅವಳೊಂದು 15-16 ವಯಸ್ಸಿನಲ್ಲಿ ಕೊಡಗು ಬಿಟ್ಟಿದ್ದಾಳೆ. ಶೂಟಿಂಗ್ ನಲ್ಲೇ ಇರ್ತಾಳೆ. ನಮಗೆ ಏನೊಂದು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ ನಾವು ಮೇಕಪ್ ಮಾಡಿ ನಮ್ದು ಎಲ್ಲ ಆಗುವಾಗ ನಾವೇನಾಗ್ತೇವೆ. ಆ ವಯಸ್ಸಿನಲ್ಲಿ ಅವಳು ಅಷ್ಟು ಫೇಮಸ್ ಆಗಿರ್ಬೇಕಾದ್ರೆ ನಾನ್ ಹೇಳೋದು ನಮ್ಮ ಸ್ವಾರ್ಥನ ಬಿಟ್ಬಿಡುವ. ಕಮ್ಯುನಿಟಿ ಈಗ ದೀಪ ಬಸ್ತಿ ಅಂತ ಹೇಳ್ತಾರೆ. ಅವಳು ಚೆಟ್ಟಿರ ದೀಪ ನಾಣಯ್ಯ. ಯಾಕೆ ನಾವು ಹೇಳ್ಕೊಳ್ಳೋದಿಲ್ಲ? ನಮ್ಮ ಕೊಡವಳು. ಅವಳು ಬ್ರಾಹ್ಮಣ ಅಂತ ಹೇಳ್ತಾರೆ. ಈಗ ಮದುವೆ ಆದ್ಮೇಲೆ ಅವರು ಗಂಡನ ಪ್ರಾಪರ್ಟಿ ತಾನೆ. ಅದೇಕೆ ಹಾಗೆ ಹೇಳೋದಿಲ್ಲ? ಅದ್ರಲ್ಲಿ ಕಾಣದ ಕೈ ಯಾವುದು? ಈಗ ನಿಮ್ಮ ಕೊನೆಯ ಮಾತೇನು? ಸಣ್ಣ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳ್ತಿದ್ರೆ ಹೇಗೆ ಅಂತ ನಾನು ಹೇಳೋದೇನು ಅಂತ ಹೇಳಿದ್ರೆ, ರಶ್ಮಿಕಾ ಏನೋ ಹೇಳ್ಬಿಟ್ಟಿದೆ ಬಿಟ್ಟ. ನೀನು ಇನ್ನೊಂದ್ಸರಿ ಮಾತಾಡುವಾಗ ಒಂದು ಇಂಟರ್ವ್ಯೂ ಇದೆ ಅಂತ ಹೇಳುವಾಗ ನೀನು ಪ್ರಿಪೇರ್ ಆಗು. ಅಂದ್ರೆ ಅದು ಇಡೀ ಕಮ್ಯುನಿಟಿಗೆ ನೋವಾಗೋ ಆಗಿರಬಾರದು. ಇದು ಏನೋ ಚಿಕ್ಕ ತಪ್ಪಿದೆ. ಇದನ್ನು ಎಲ್ಲರೂ ದಯವಿಟ್ಟು ದೊಡ್ಡದು ಮಾಡಬೇಡಿ. ಆ ಮಗಳನ್ನ ಇನ್ನೂ ಬೆಳೆಸುವ ನಾವು ಅಂತ ನಾನು ಹೇಳ್ತೇನೆ. ಒಟ್ಟಾರೆ ಟಾಟಿ ಪೂವಯ್ಯ ಅವರು ಹೇಳೋ ಪ್ರಕಾರ ಎಲ್ಲೋ ಸಣ್ಣ ತಪ್ಪಾಗಿದೆ, ಅದನ್ನು ದೊಡ್ಡದು ಮಾಡೋದು ಬೇಡ, ಕಾಲು ಎಳೆಯೋದು ಬೇಡ, ಅದನ್ನು ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಶ್ಮಿಕಾ ಮಾತಿಗೆ ಕೊಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಶ್ಮಿಕಾ ಗೊತ್ತಿಲ್ಲದೆ ಹೇಳಿದ್ದಾರೆ ಹಾಗಂತ ನಟಿ ಹರ್ಷಿಕಾ ಪುಣಚ ಅವರ ಅತ್ತೆ ಕಿಡಿಕಿಡಿಯಾಗಿದ್ದಾರೆ. ರಶ್ಮಿಕಾ ತನ್ನ ತಪ್ಪನ್ನ ತಿದ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ ಮುಂದೆ ಇಂಥ ತಪ್ಪೆಲ್ಲ ಮಾಡದೇ ಇರಲಿ ಅಂತ ನಟಿ ಹರ್ಷಿಕಾ ಅವರ ಅತ್ತೆ ಜಾಟಿ ಪೂವಯ್ಯ ಮಾತನಾಡಿದ್ದಾರೆ. ತಪ್ಪನ್ನ ತಿದ್ಕೊಳ್ಳಿ ಅಂತ ರಶ್ಮಿಕಾ ಮಂದಣ್ಣಗೆ ಕಿವಿ ಮಾತು ಹೇಳಿದ್ದಾರೆ. ಸಂದರ್ಶನಕ್ಕೆಲ್ಲ ಹೋಗುವಾಗ ಸ್ವಲ್ಪ ಸಿದ್ಧತೆ ಮಾಡ್ಕೊಂಡು ಹೋಗಿ ಅಂತ ಟಾಟಿ ಪೂವಯ್ಯ ಕಿವಿ ಮಾತು ಹೇಳಿದ್ದಾರೆ. ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಷಿಕಾ ಪುಣಚ ಅವರ ಅತ್ತೆ ಹೊಣಪೊನ್ನಣ್ಣ ಅವರ ತಾಯಿ ಟಾಟಿ ಪೂವಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಟ್ಟಿಗೆ ನಟ ಭುವನ್ ಪೊನ್ನಣ್ಣ ಅವರ ತಾಯಿ ಉಳ್ಳೆದ ಹರ್ಷಿಕಾ ಪುಣಚ ಅವರ ಅತ್ತೆ ಟಾಟಿ ಪೂವಯ್ಯ ನಮ್ಮೊಟ್ಟಿಗೆ ಇದ್ದಾರೆ. ಅವರೊಟ್ಟಿಗೆ ಮಾತಾಡುವ. ಮೇಡಮ್, ನೀವು ನೋಡಿದಿರ ಈಗ ಈ ಹೇಳಿಕೆ ಬಗ್ಗೆ ಸಾಕಷ್ಟು ವಿವಾದಾತ್ಮಕ ಈ ರೀತಿ ಹೇಳಿ ಕೊಡುವಂತದ್ದು. ಈಗ ಕೊಡವ ಸಮುದಾಯದಿಂದ ನಾವೊಬ್ಬರೇ ಮೊದಲ ನಟಿ ಬಂದಿರುವಂತದ್ದು ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ ರಶ್ಮಿಕಾ ಮಂದಣ್ಣ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಸ್ಕಾರ. ಅಂದ್ರೆ ನಿನ್ನೆ ನನಗೂ ಈ ಒಂದು ವಿಡಿಯೋ ಬಂತು. ಅದಕ್ಕೆ ಪೂರಕವಾಗಿ ವಿರೋಧವಾಗಿ ತುಂಬಾ ಹೇಳಿಕೆಗಳು ಬಂತು. ನಾನು ಹಾಕಿದ್ದು ನಾನು ಏನು ಕಮೆಂಟ್ ಮಾಡಲಿಲ್ಲ. ಬಟ್ ಜನರ ಅಭಿಪ್ರಾಯ ಹೇಗಿದೆ ಅಂತ ನೋಡ್ಬೇಕು ಅಂತ ಹಾಕಿದೆ. ನಾನ್ ಹೇಳೋದು ಆ ಮಗು ತಪ್ಪು ಮಾಡಲಿಲ್ಲ.
28 ವಯಸ್ಸಿನೋ 29 ವಯಸ್ಸು ಇರಬಹುದು. ಅವಳೊಂದು ಅಮಿತಾಬ್ ಬಚ್ಚನ್ ಅಂತಹ ಒಂದು ಮೇರು ನಟನ ಜೊತೆ ನಟಿಸಬೇಕು ಅಂತ ಹೇಳಿದ್ರೆ ಅವಳು ನಮ್ಮ ಕೊಡವ ಕಮ್ಯುನಿಟಿಯ ಪ್ರಾಪರ್ಟಿ. ಅವಳು ತಪ್ಪು ಮಾಡಿರ್ಬೋದು, ತಪ್ಪು ಮಾಡೋದು ಯಾರು ಇರ್ತಾರೆ, ಎಲ್ಲರೂ ತಪ್ಪು ಮಾಡ್ತಾರೆ. ಆದ್ರೆ ಅವಳೊಂದು ಹೇಳಿಕೆ ಕೊಟ್ಟಿದ್ದಾಳೆ ನಾನೊಬ್ಬಳೆ ಅಂತ. ಏನೋ ಈಗ ಮೀಡಿಯಾ ಒಬ್ಬೊಬ್ಬರಿಗೆ ಮೀಡಿಯಾದ ಮುಂದೆ ಮಾತಾಡುವಾಗ ಏನೇನೋ ಒಂದಾಗ್ಬಿಡುತ್ತೆ, ಹಾಗೆ ಹೇಳಿರ್ಬೋದು. ಆದ್ರೆ ಅದು ತಪ್ಪು ಅಂತ ನಾನು ಖಂಡಿತ ಹೇಳೋದಿಲ್ಲ. ಅದು ಈಗ ನೋಡಿ, ಅವಳು ನಮ್ಮ ಕಮ್ಯುನಿಟಿಗೆ ಪ್ರಾಪರ್ಟಿ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ನಮ್ಗೆ ಕಾರ್ಯಪ್ಪ ಅಜ್ಜ ಅಂತ ಹೇಳ್ತೇವೆ. ನಾನು ಅಜ್ಜ ಅಂತ ಹೇಳೋದಿಲ್ಲ, ಅದಕ್ಕೆ ಅವ್ರ ಅಜ್ಜ ಆಗೋದಿಲ್ಲ. ಈಗ ಕುವೆಂಪು, ದಾರಾ ಬೇಂದ್ರೆ ಅವರು ಇವರೆಲ್ಲ ಅಜ್ಜ ಆಗಲಿಲ್ಲ. ನಮ್ಮ ಫೀಲ್ಡ್ ಮಾರ್ಷಲ್ ಅಜ್ಜ ಅಲ್ಲ. ಅದು ತುಂಬಾ ಮಾತಾಡ್ಬಿಡ್ತೇನೆ ಒಂದೊಂದ್ಸರಿ. ನಾನು ಹೇಳೋದು ಇವಳು ಪ್ರಾಪರ್ಟಿ. ನಮಗೆ ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ನಡಿಕೇರಿಯಿಂದ ಚಿನ್ನಪ್ಪ, ಪಟ್ಟೊಳ್ಳೆ ಪಳಮಿಬಲದವರು, ಹರದಾಸಪ್ಪನ ಅಪ್ಪಚ್ಚ ಕವಿ, ಇವರೆಲ್ಲ ನಮ್ಗೆ ಏನು ಕೊಟ್ಟಿಲ್ಲದಿರಬಹುದು, ಆದ್ರೆ ಅವರು ನಮ್ಮ ಪ್ರಾಪರ್ಟಿ. ಅವ್ರನ್ನ ನಾವು ತಿಳ್ಕೊಳ್ಬೇಕು. ತಪ್ಪು ಮಾಡಿರ್ತಾರೆ. ಆ ಮಗು 29 ವಯಸ್ಸಿಗೆ ಅವಳೊಂದು ಮಾತು ಹೇಳ್ಬಿಟ್ಲು ಅಂತ ಅದನ್ನ ಹೇಳಿ ಅದಕ್ಕೆ ಅವಳು ವಿವಾದಕ್ಕೆ ಸಿಗ್ತಾ ಇರ್ತಾಳೆ. ಅಂದ್ರೆ ಚಿಕ್ಕವಳು, ಅವಳೊಂದು 15-16 ವಯಸ್ಸಿನಲ್ಲಿ ಕೊಡಗು ಬಿಟ್ಟಿದ್ದಾಳೆ, ಶೂಟಿಂಗ್ ನಲ್ಲೇ ಇರ್ತಾಳೆ. ನಮಗೆ ಏನಾದ್ರು ಒಂದು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಒಂದು ಅರ್ಧ ಗಂಟೆ ನಾವು ಮೇಕಪ್ ಮಾಡಿ ನಮ್ದು ಎಲ್ಲ ಆಗುವಾಗ ನಾವೇನಾಗ್ತೇವೆ, ಆ ವಯಸ್ಸಿನಲ್ಲಿ ಅವಳು ಅಷ್ಟು ಫೇಮಸ್ ಆಗಿರ್ಬೇಕಾದ್ರೆ ನಾನ್ ಹೇಳೋದು ನಮ್ಮ ಸ್ವಾರ್ಥನ ಬಿಟ್ಬಿಡುವ. ಕಮ್ಯುನಿಟಿ ಈಗ ದೀಪ ಬಸ್ತಿ ಅಂತ ಹೇಳ್ತಾರೆ. ಅವಳು ಚೆಟ್ಟಿರ ದೀಪ ನಾಣಯ್ಯ. ಯಾಕೆ ನಾವು ಹೇಳ್ಕೊಳ್ಳೋದಿಲ್ಲ? ನಮ್ಮ ಕೊಡವಳು. ಅವಳು ಬ್ರಾಹ್ಮಣ ಅಂತ ಹೇಳ್ತಾರೆ. ಈಗ ಮದುವೆ ಆದ್ಮೇಲೆ ಅವರು ಗಂಡನ ಪ್ರಾಪರ್ಟಿ ತಾನೆ, ಅದ್ಯಾಕೆ ಹಾಗೆ ಹೇಳೋದಿಲ್ಲ? ಅದ್ರಲ್ಲಿ ಕಾಣದ ಕೈ ಯಾವುದು? ಈಗ ನಿಮ್ಮ ಕೊನೆಯ ಮಾತೇನು? ಸಣ್ಣ ತಪ್ಪಾಗಿದೆ, ಕ್ಷಮಿಸಿ ಅಂತ ಹೇಳ್ತಿದ್ರೆ ಹೇಗೆ ಅಂತ ನಾನು ಹೇಳೋದೇನಂತ ಹೇಳಿದ್ರೆ, ರಶ್ಮಿಕಾ ಏನೋ ಹೇಳ್ಬಿಟ್ಟಿದೆ ಬಿಟ್ಟ. ನೀನು ಇನ್ನೊಂದ್ಸರಿ ಮಾತಾಡುವಾಗ, ಒಂದು ಇಂಟರ್ವ್ಯೂ ಇದೆ ಅಂತ ಹೇಳುವಾಗ ನೀನು ಪ್ರಿಪೇರ್ ಆಗು. ಅಂದ್ರೆ ಅದು ಇಡೀ ಕಮ್ಯುನಿಟಿಗೆ ನೋವಾಗೋ ಆಗಿರಬಾರದು. ಇದು ಏನೋ ಚಿಕ್ಕ ತಪ್ಪಿದೆ, ಇದನ್ನು ಎಲ್ಲರೂ ದಯವಿಟ್ಟು ದೊಡ್ಡದು ಮಾಡಬೇಡಿ. ಆ ಮಗಳನ್ನ ಇನ್ನೂ ಬೆಳೆಸುವ ನಾವು ಅಂತ ನಾನು ಹೇಳ್ತೇನೆ. ಒಟ್ಟಾರೆ ದಾಟಿಪೋಯಿ ಅವರು ಹೇಳೋ ಪ್ರಕಾರ ಎಲ್ಲೋ ಸಣ್ಣ ತಪ್ಪಾಗಿದೆ, ಅದನ್ನು ದೊಡ್ಡದು ಮಾಡೋದು ಬೇಡ, ಕಾಲು ಎಳೆಯೋದು ಬೇಡ, ಅದನ್ನು ಕ್ಷಮಿಸಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ರಶ್ಮಿಕಾ ಮಾತಿಗೆ ಕೊಡವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಶ್ಮಿಕಾ ಗೊತ್ತಿಲ್ಲದೆ ಹೇಳಿದ್ದಾರೆ ಹಾಗಂತ ನಟಿ ಹರ್ಷಿಕಾ ಪುಣಚ ಅವರ ಅತ್ತೆ ಕಿಡಿಕಿಡಿಯಾಗಿದ್ದಾರೆ. ರಶ್ಮಿಕಾ ತನ್ನ ತಪ್ಪನ್ನ ತಿದ್ಕೋಬೇಕು ಅಂತ ಅವ್ರು ಹೇಳಿದ್ದಾರೆ. ಇನ್ ಮುಂದೆ ಇಂಥ ತಪ್ಪೆಲ್ಲ ಮಾಡದೇ ಇರಲಿ ಅಂತ ನಟಿ ಹರ್ಷಿಕಾ ಅವರ ಅತ್ತೆ ದಾಟಿಪೋಯ ಮಾತನಾಡಿದ್ದಾರೆ. ತಪ್ಪನ್ನ ತಿದ್ಕೊಳ್ಳಿ ಅಂತ ರಶ್ಮಿಕಾ ಮಂದಣ್ಣಗೆ ಕಿವಿ ಮಾತು ಹೇಳಿದ್ದಾರೆ. ಸಂದರ್ಶನಕ್ಕೆಲ್ಲ ಹೋಗುವಾಗ ಸ್ವಲ್ಪ ಸಿದ್ಧತೆ ಮಾಡ್ಕೊಂಡು ಹೋಗಿ ಅಂತ ದಾಟಿ ಪೂವಯ್ಯ ಕಿವಿ ಮಾತು ಹೇಳಿದ್ದಾರೆ. ವಿವಾದಾತ್ಮಕ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹರ್ಷಿಕಾ ಪುಣಚ ಅವರ ಅತ್ತೆ ಭುವನ್ ಪೊನ್ನಣ್ಣ ಅವರ ತಾಯಿ ದಾಟಿ ಪೂವಯ್ಯ ರಿಪಬ್ಲಿಕ್ ಕನ್ನಡಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ. ಬಹುಭಾಷಾ ನಟಿ ರಶ್ಮಿಕಾ ಮಂದಣ್ಣ ಅವರ ವಿವಾದಾತ್ಮಕ ಹೇಳಿಕೆ ಬಗ್ಗೆ ಮಾತಾಡೋದಕ್ಕೆ ಈಗ ನಮ್ಮೊಟ್ಟಿಗೆ ನಟ ಭುವನ್ ಪೊನ್ನಣ್ಣ ಅವರ ತಾಯಿ ಉಳ್ಳ್ಯದ ಹರ್ಷಿಕಾ ಪುಣಚ ಅವರ ಅತ್ತೆ ದಾಟಿ ಪೂವಯ್ಯ ನಮ್ಮೊಟ್ಟಿಗೆ ಇದ್ದಾರೆ. ಅವರೊಟ್ಟಿಗೆ ಮಾತಾಡುವ. ಮೇಡಮ್, ನೀವು ನೋಡಿದ್ದೀರಾ ಈಗ ಈ ಹೇಳಿಕೆ ಬಗ್ಗೆ? ಸಾಕಷ್ಟು ವಿವಾದಾತ್ಮಕ ಈ ರೀತಿ ಹೇಳಿ